ನನ್ನ ಹೆಸರು ಲಾವಣ್ಯ. ಬಳ್ಳಾರಿನಲ್ಲೇ ಹುಟ್ಟಿ ಬೆಳೆದಿರೋದು. ಸ್ಕೂಲಿಂಗ್ಸ್ ನಂದೆಲ್ಲ ಎಜುಕೇಷನ್ ಎಲ್ಲ ಕಾಲೇಜ್ ಎಲ್ಲ ಕೂಡ ಇಲ್ಲೇ ಬಳ್ಳಾರಿನಲ್ಲೇ ಓದಿದ್ದು. ಡಬಲ್ ಡಿಗ್ರಿ ಮಾತ್ರ ಬೆಂಗಳೂರಲ್ಲಿ. ಬೇಸಿಕ್ಕಾಗಿ ನಮ್ಮ ಫ್ಯಾಮ್ಲಿ ತುಂಬ ಒಂದು ದೊಡ್ಡ ರಾಯಲ್ ಫ್ಯಾಮ್ಲಿ ಒಂದು ಟೈಮಲ್ಲಿ. ನನ್ನ ಎಜುಕೇಷನ್ ಆದಮೇಲೆ ನನಗೆ ಇದು ಡೆಕೋರೇಷನ್ ಕ್ರಿಯೇಟಿವ್ ವರ್ಕ್ ಮಾಡಬೇಕಂದ್ರೆ ತುಂಬ ಇಷ್ಟ. ರೆಡಿ ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕಂದ್ರೆ ತುಂಬ ಇಷ್ಟ. ಅದು ಪ್ಯಾಷನ್ ನನಗೆ. ಓದಿರೋದು MBA ಆದ್ರೂ ನನಗೆ ಇಷ್ಟ ಇರೋದು ಒಂದು ಕ್ರಿಯೇಷನ್, ಒಂದು ಡೆಕೋರೇಷನ್ ಆಗಲಿ, ಒಂದು ಹುಡುಗಿಯರನ್ನ ಡಿಫ್ರೆಂಟಾಗಿ ರೆಡಿ ಮಾಡಬೇಕು ಅಂದರೆ ಅದಂದರೆ ನನಗೆ ತುಂಬ ಇಷ್ಟ ಮೊದಲಿಂದ. ಸೊ ಒಂದು ಟೈಮಲ್ಲಿ ನನ್ನ ಎಜುಕೇಷನ್ ಆದಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು. ನಾನು ಜಾಬ್ ಮಾಡ್ತಾ ಇದ್ದೆ. MBA ಕಂಪ್ಲೀಟ್ ಆದಮೇಲೆ ಇಲ್ಲಿ ನನಗೆ ಸೂಟ್ ಆಗೋ ಜಾಬ್ಸ್ ಇಲ್ಲಿ ಇರಲಿಲ್ಲ. ಹಂಗೆ ಮಾಡ್ತಾ ಇದ್ದೆ. O level ಪ್ರೋಗ್ರಾಮರ್ ಆಗಿ, ಅಕೌಂಟೆಂಟ್ ಆಗಿ ತುಂಬ ಕಡೆ ಮಾಡಿದ್ದೀನಿ ಜಾಬ್. ಬಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇದ್ದಿಲ್ಲ. ನನಗಿಷ್ಟ ಇರೋ ಅಂದರೆ ನನಗೆ ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಜಾಬು ಬೇಕು ಅಂತಂದರೆ ಬ್ಯಾಂಗ್ಳೂರು ಅಲ್ಲಿ ಔಟ್ ಪ್ಲೇಸ್ ಆಗಿತ್ತು. ಬಟ್ ನಮ್ಮ ಹಸ್ಬೆಂಡ್ ಅಲೋ ಮಾಡಿರಲಿಲ್ಲ ಆ ಟೈಮಲ್ಲಿ. ನಾನು ಈ ಊರಿನಲ್ಲೇ ಇದ್ರೇನೆ ಅಂತ ಹೇಳಿದರು. ಅವರು ಕೋಆಪ್ರೇಷನ್ ಇದ್ದಿಲ್ಲ. ಹಂಗಾಗಿ ಇರೋ ಇದರಲ್ಲೇ ಬಟ್ ಅಂದರೆ ರೆಡಿ ಮಾಡೋದು, ಈ ಡೆಕೋರೇಷನ್ ಇದೆಲ್ಲ ತುಂಬ ಇಷ್ಟ. ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಅವರಿಗೂ ಇಷ್ಟ ಇರಲಿಲ್ಲ. ನನಗೂ ಯಾವಾಗಲೂ ಒಂದ್ಸಲ ಇರುತ್ತಲ್ಲ ಅಂತ ಅಂದ್ಕೊಂಡು ಜಾಬ್ನ ಕಂಟಿನ್ಯೂ ಮಾಡ್ಕೊತಾನೆ ಇದನ್ನು ಸ್ಟಾರ್ಟ್ ಮಾಡಿದೆ. 2 days 3 days ಲೀವ್ ಕೇಳಿ ಯಾವಾಗಲೋ ಒಂದು ಇರುತ್ತಲ್ಲ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿರಲಿಲ್ಲ. ನಾನು ಇಷ್ಟು ರೀಚ್ ಆಗ್ತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಏನಂದರೆ ಹುಚ್ಚು, ರೆಡಿ ಮಾಡೋದು ಇರುತ್ತಲ್ಲ, ಅಟ್ಲೀಸ್ಟ್ ಯಾವಾಗೋ ಒಂದ್ಸಲ ನನ್ನ ಇಷ್ಟನ ತೀರಿಸ್ಕೋಬೋದು ಅಂತಂದು ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ. ಮನೇಲಿ ಕೂಡ ಕೋಆಪ್ರೇಷನ್ ಇದ್ದಿಲ್ಲ. ಆಟ ಮಾಡಿ ಸ್ಟಾರ್ಟ್ ಮಾಡಿದೆ. ಎದಕ್ಕಂದರೆ ಇಷ್ಟು ಆಟ ಮಾಡಿರೋದು ಯಾಕೆ ಅಂದರೆ ನನಗೆ ಇಷ್ಟ ಇರೋ ಕೆಲಸ ಅದು. ಅಟ್ಲೀಸ್ಟ್ ಯಾವಾಗೋ ಒಂದ್ಸಲ ನನಗೆ ಚಾನ್ಸ್ ಸಿಗುತ್ತಲ್ಲ ಅಂತಂದು ಆ ಉದ್ದೇಶದಿಂದ ಮಾಡಿದೆ. ಮಾಡಿದ್ಮೇಲೆ ಫಸ್ಟ್ ಆರ್ಡ್ರಲ್ಲೇ ತುಂಬ ಎಲ್ಲರಿಗೂ ಇಷ್ಟ ಆಯಿತು. ನನ್ನ ಕ್ರಿಯೇಷನ್ ಎಲ್ಲ ಆದಷ್ಟು ಮಟ್ಟಿಗೆ ಇರೋ ವಸ್ತುಗಳಿಂದನೇ ನಾನು ನನ್ನ ಟ್ಯಾಲೆಂಟ್ನೆಲ್ಲ ತೋರಿಸಿದ್ದೆ. ಡ್ರಾಯಿಂಗಲ್ಲಿ, ಒಂದು ರಂಗೋಲಿನಲ್ಲಿ ಎಲ್ಲ ಹುಡುಗಿನ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಫಸ್ಟ್ ಫಂಕ್ಷನಲ್ಲೇ ಅದನ್ನು ನೋಡಿ ತುಂಬ ಆರ್ಡರ್ಸ್ ಬಂತು. ಅವಾಗೆ ಒಂದು 5-6 ಆರ್ಡರ್ಸ್ ಬಂದುಬಿಡ್ತು ಆ ಫಸ್ಟ್ ಇದರಲ್ಲೇ. ಎದಕ್ಕಂದರೆ ಕ್ರಿಯೇಷನ್ ವರ್ಕ್ ಅನ್ನೋದು ಎಲ್ಲರಿಗೂ ಬರಲ್ಲ. ಈ ಫೀಲ್ಡ್ ಅನ್ನೋದು ಮೊದಲು ಇದ್ದಿಲ್ಲ. ಕ್ರಿಯೇಟಿವ್ ಆಗಿ ನಾನು ಮಾಡಿದ್ನಲ್ಲ, ಅದು ಎಲ್ಲರಿಗೂ ಇಷ್ಟ ಆಯಿತು. ಸೊ ಇನ್ನು ಆರ್ಡರ್ಸ್ ತುಂಬ ಬಂದುಬಿಡ್ತು. ಹಂಗಾಗಿ ಜಾಬ್ಗೆ ರಿಸೈನ್ ಮಾಡಿ ಈ ವರ್ಕೆ ಆ ಟೈಮಲ್ಲಿ ಈವನ್ ಈ ಡೆಕೋರೇಷನ್ಗೆ ಸಂಬಂಧಪಟ್ಟಿದ್ದು ಐಟಮ್ಸ್ ಕೂಡ ಎಲ್ಲಿ ಸಿಗ್ತಾ ಇರಲಿಲ್ಲ. ಈವನ್ ಶಾಪ್ಸಲ್ಲಿ ಎಲ್ಲ ನಾನೇ ಮನೇಲಿ ರೆಡಿ ಮಾಡಿಕೊಂಡು ಅದನ್ನು ಡಿಸ್ಪ್ಲೇ ಅರೇಂಜ್ಮೆಂಟ್ ಎಲ್ಲ ಹೋಗಿ ಮಾಡ್ತಾ ಇದ್ವಿ. ಒಂದು ಟೈಮಲ್ಲಿ ಆ ಟೈಮಲ್ಲಿ ಸ್ಮಾರ್ಟ್ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನನ್ನ ಐಡಿಯಾಸಿಂದ ಚೀಪಾಗಿ ಸಿಗೋ ಐಟಮ್ಸು, ಒಂದು ಗಿಡದಲ್ಲಿ ಬೆಳೆಯೋ ಲೀವ್ಸು, ಮತ್ತು ಐಸ್ ಕ್ರೀಮ್ ಸ್ಟಿಕ್ಸ್ ಅಂತ, ವುಲ್ಲನ್, ಇವೆಲ್ಲ ಚೀಪಾಗಿ ಸಿಗುತ್ತೆ, ಫ್ರೀಯಾಗಿ ಕೂಡ ಸಿಗುತ್ತೆ. ಅಂಥ ವಸ್ತುಗಳನ್ನು ತಗೊಂಡು ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಿನಿಮಮ್ ಇನ್ವೆಸ್ಟ್ಮೆಂಟ್
ಮನೇಲಿ ಕೂಡ ಕೋಆಪ್ರೇಷನ್ ಇದ್ದಿಲ್ಲ, ಯಾರು ಕೂಡ ಸಹಾಯ ಮಾಡಿಲ್ಲ ಆ ಟೈಮಲ್ಲಿ. ಯಾಕಂದ್ರೆ ಎಲ್ಲರಿಗೂ ನಂಬಿಕೆ ಇರಬೇಕಲ್ವಾ. ನಮ್ಮ ಸಿಸ್ಟರು ಇದ್ರು, ನಮ್ಮ ದೊಡ್ಡ ಸಿಸ್ಟರು, ಅವರು ಹೇಳಿ ನನಗೆ ನನ್ನ ಟ್ಯಾಲೆಂಟ್ ಬಗ್ಗೆ, ಇಷ್ಟು ಕ್ರಿಯೇಷನ್ ಆಗಿ ಇಷ್ಟು ಮಾಡ್ತೀಯಲ್ಲ, ಎಲ್ಲರೂ ಮೆಚ್ಕೊತಾರಲ್ಲ, ನೀನು ಮಾಡು, ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಮಾಡು. ಸುಮ್ಮನೆ ಮಾಡ್ತಾ ಇದ್ದೆ ಫ್ರೆಂಡ್ ಸರ್ಕಲಲ್ಲಿ, ನಮ್ಮ ಫ್ರೆಂಡ್ಸಿಗಾಗಲಿ ಕಸಿನ್ಸು ಎಲ್ಲರಿಗೂ ಸುಮ್ಮನೆ ಮಾಡ್ತಾ ಇದ್ದೆ. ಎಲ್ಲನ್ನ ಹೋಗ್ಲಿ, ಯಾರು ಅವರು ಫಂಕ್ಷನ್ಸ್ನಲ್ಲಿ ಹೋದಾಗ ಸುಮ್ಮನೆ ಇರೋ ಇದರಿಂದನೇ ಮಾಡ್ತಾ ಇದ್ದೆ. ಇದನ್ನ ನೋಡಿಬಿಟ್ಟು ನಮ್ಮ ಸಿಸ್ಟರು ಹೇಳಿದರು, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಯಾರು ಮಾಡಲ್ಲ ಈ ಥರ ಪ್ರೊಫೆಷ್ನಲ್ ಆಗಿ. ಆ ಟೈಮಲ್ಲಿ ಧೈರ್ಯ ಇದ್ದಿಲ್ಲ ನನಗೆ, ಇಷ್ಟು ಇದಾಗುತ್ತೆ ಅಂತ ಕೂಡ ಬೇಡ ಅಂತ ಹೇಳಿದ್ದೆ. ಬಟ್ ನಮ್ಮ ಸಿಸ್ಟರೇ ನನಗೆ ಕನ್ವಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. ಅವರು ಇಲ್ಲ, ಇವಾಗ ತೀರ್ಕೊಂಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದು ಕೂಡ ಅದೇ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಮತ್ತು ನಮ್ಮ ಸಿಸ್ಟರ್, ನಮ್ಮ ಫ್ಯಾಮಿಲಿ ಆಶೀರ್ವಾದ, ಮತ್ತು ಅಮ್ಮ ಸ್ವಯಂ ಲಲಿತಮ್ಮವರ ಅವರ ಆಶೀರ್ವಾದದಿಂದನೇ ಅವತ್ತು ಸ್ಟಾರ್ಟ್ ಮಾಡಿದ್ದೆ. ಮಾಡಿದ ಫಸ್ಟ್ ಇದರಿಂದನೇ ಎಲ್ಲ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಹಂಗಾಗಿ ರಿಸೈನ್ ಮಾಡಬೇಕಾಯ್ತು. ಆ ಸ್ಟಾರ್ಟ್ ಮಾಡ್ದಾಗ್ಲಿದ್ದನು ಎಲ್ಲ ಕಷ್ಟಗಳನ್ನು, ಎದಕ್ಕಂದ್ರೆ ಒಂದು ಹೆಣ್ಣು ಹುಡುಗಿ ಮನೇಲಿ ಕುತ್ಕೊಂಡ್ರೆ ಬೇರೆ, ಯಾವಾಗ ಹೊರಗೆ ಕಾಲಿಡ್ತೀವೋ ಅದು ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಕಷ್ಟಗಳು ಸ್ಟಾರ್ಟ್ ಆಗ್ತವೆ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅಂಥ ಟೈಮಲ್ಲಿ ನನ್ನ ಊರುಗಳಿಗೆಲ್ಲ ಹೋಗ್ಬಿಟ್ಟು ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಇಂಥ ಊರೂರು ತಿರುಗಿ ಆ ಅಭ್ಯಾಸ ಕೂಡ ಇದ್ದಿಲ್ಲ. ಜಸ್ಟ್ ಕಾಲೇಜು, ಮನೆ, ಫ್ರೆಂಡ್ಸ್ ಇಷ್ಟೇ ಇತ್ತು. ನೋಡಿರ್ಲಿಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಆ ಸ್ಟಾರ್ಟ್ ಮಾಡಿದಾಗ್ಲಿದ್ದ ಕೂಡ ಫಸ್ಟ್ ಇದರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು, ವೆಡ್ಡಿಂಗಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ್ದೆ, ಎಲ್ಲರೂ ಮೆಚ್ಕೊಂಡ್ರು. ಆದಮೇಲೆ ಇನ್ನು ಊರು ಕೂಡ ಹೋಗ್ಬೇಕಾಯ್ತು. ಎಲ್ಲಿ ಫಂಕ್ಷನ್ಸ್ ಇದ್ದರೆ ಅಲ್ಲಿ ಆ ಫಂಕ್ಷನ್ಗೆಲ್ಲರೂ ಬಂದಿದ್ರು, ಬೇರೆ ಬೇರೆ ಊರಿಂದ. ಅಲ್ಲಿ ನೋಡಿ ಆ ಮಂತಲ್ಲೇ ಸಿಕ್ತು. ಈವನ್ ಇನ್ವೆಸ್ಟ್ಮೆಂಟಿಗೆ ಕೂಡ ನಮ್ಮ ಸಿಸ್ಟರ್ ಹೆಲ್ಪ್ ಮಾಡಿದ್ರು. ಇಂಟ್ರೆಸ್ಟಿಗೆ ಅವ್ರ ರಿಲೇಷನ್ಸ್ ಕಡೆ ಕೇಳಿ ನಾನು ಜವಾಬ್ದಾರಿ ಇರ್ತೀನಿ ಅಂಥೇಳಿ, ಆ ಟೈಮಲ್ಲಿ 6 ರೂಪೀಸ್ ಇಂಟ್ರೆಸ್ಟ್. ನನಗಸಲು ಅಷ್ಟು ಧೈರ್ಯ ಕೂಡ ಇರಲಿಲ್ಲ, ತಗೊಳ್ಳೋ ಇದು ಕೂಡ ಇರಲಿಲ್ಲ. ಅವ್ರು ನನಗೆ ಕನ್ವಿನ್ಸ್ ಮಾಡಿ, ಎದಕ್ಕಂದರೆ ಮಂತ್ ಆದಮೇಲೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಅವಾಗ ಕಾನ್ಫಿಡೆನ್ಸ್ ಕೂಡ, ಧೈರ್ಯ ಕೂಡ ಇರಲಿಲ್ಲ, ಇಷ್ಟು ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಅದು ಅದೇ ಸ್ಟಾರ್ಟ್ ಮಾಡಿದ್ವಿ. ಇಬ್ಬರು ಸೇರಿ ಹಾಫ್ ಹಾಕ್ಕೊಂಡು, ನಾನು ನಮ್ಮ ಸಿಸ್ಟರು 20,000, ಅವ್ರು 20,000, ನಾನು 20,000 ಅವ್ರ ಹತ್ರ ಇಂಟ್ರೆಸ್ಟಿಗೆ ಇಸ್ಕೊಂಡು, ನಮ್ಮ ಸಿಸ್ಟರ್ ಕೂಡ ಕೇಳಿದ್ರು, ನನ್ನ ಸೇರಿಸ್ಕೊ, ನಾನು ಇನ್ವೆಸ್ಟ್ ಮಾಡ್ತೀನಿ, ನೀನು ಹಾಫ್. ಅವ್ರಿಗೂ ತುಂಬ ಕಷ್ಟ ಇತ್ತು. ಬಟ್ ಏನಂದರೆ ಅವರಿಗೆ ನಾನು ಮಾಡೋದು ಎಲ್ಲ ತುಂಬ ಇಷ್ಟ ಆಗ್ತಿತ್ತು, ಎಲ್ಲರೂ ಮೆಚ್ಕೊತಾ ಇದ್ರಲ್ಲ. ಅದಕ್ಕೆ ನಮ್ಮ ಸಿಸ್ಟರು ಅವರಿಗೂ ಪ್ರಾಬ್ಲಮ್ಸ್ ಬಂದಾಗ ಹಿಂಗಿಬ್ರು ಮಾಡೋಣ ಅಂತಂದು ಹೇಳ್ತಾ ಇದ್ರು. ಬಟ್ ನಾನು ಜಾಬ್ ಮಾಡ್ತಾ ಇದ್ನಲ್ಲ, ಈ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಸಿಸ್ಟರಿಂದ ಸ್ಟಾರ್ಟ್ ಮಾಡಿದ್ದು. ಮಾಡಿದ ಫಸ್ಟ್ ಇದರಲ್ಲೇ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಆ ಟೈಮಲ್ಲೇ ಕ್ರಿಯೇಷನ್ ಆಲೋಚನೆ ಮಾಡಿ ಡಿಫ್ರೆಂಟಾಗಿ ಮಾಡಿದ್ದೆ. ಹಂಗಾಗಿ ಆ ಇಂಟ್ರೆಸ್ಟ್ಗೆ ತಗೊಂಡಾಗ ಕೂಡ ಹತ್ಕೊಂತಾನೆ ತಗೊಂಡಿದ್ದೀನಿ. ಬಟ್ ಆ ಆರ್ಡರ್ಸ್ ಎಲ್ಲ ಮುಗಿಸ್ದೆ. ಆ ಮಂತಲ್ಲೇ ಫಸ್ಟ್ ಆರ್ಡರ್ ಮಾಡಿದ್ಮೇಲೆ ಆ ಮಂತಲ್ಲೇ 5-6 ಆರ್ಡರ್ಸ್ ಬಂದ್ಬಿಡ್ತು. ಅದನ್ನೇ ಎಲ್ಲ ಚೆನ್ನಾಗಿ ಮಾಡ್ಕೊತ ಪ್ರತಿ ಒಂದು ಈವೆಂಟಲ್ಲಿನೂ
ಕ್ರಿಯೇಟಿವ್ ಇದು ಮಾಡಿ ಡೆಕೋರು ಅವ್ರನ್ನ ರೆಡಿ ಮಾಡೋದಾಗ್ಲಿ ನನಗೆ ದೇವ್ರು ಕೊಟ್ಟಿರೋ ವರ. ಯಾರನ್ನ ಹೆಂಗ ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಎಲ್ಲರೂ ಪ್ರತಿಯೊಬ್ಬ ಹೆಣ್ಮಕ್ಳು ಬ್ಯೂಟಿಫುಲ್ಲೇ. ಯಾರಿಗೆ ಯಾಕೆ ತಕ್ಕಂಗೆ ಮಾಡಿದ್ರೆ ಅವರು ಇನ್ನೂ ಅದ್ಭುತವಾಗಿ ಕಾಣಿಸ್ತಾರೆ. ಅದು ನನಗೆ ಪ್ರತಿಯೊಬ್ಬರಿಗೂ ಗಾಡ್ ಗಿಫ್ಟ್ ಅನ್ನೋದು ಇರುತ್ತೆ ಯಾವುದೋ ಒಂದು ವಿಷಯದಲ್ಲಿ. ಇಟ್ ಮೇ ಬಿ ಫೋಟೋಗ್ರಫಿ ಆರ್ ಪ್ಯಾಷನ್ ಅನ್ನೋದು, ಯಾವುದೋ ಇಂಟ್ರೆಸ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಇರುತ್ತೆ. ಅದು ನನಗಿರೋದು ಈ ಕ್ರಿಯೇಟಿವ್ ವರ್ಕ್, ರೆಡಿ ಮಾಡೋದು ಅನ್ನೋದು. ಹುಡುಗಿಯರನ್ನ ಕೂಡ ಡಿಫ್ರೆಂಟ್ ಆಗಿ ರೆಡಿ ಮಾಡ್ಬೇಕು. ಅವ್ರ ಡ್ರೆಸ್ಸಿಂಗ್ ಆಗ್ಲಿ, ರೆಡಿ ಮಾಡೋದಾಗ್ಲಿ, ಆ ಡೆಕೋರೇಷನ್ ಕೂಡ ಹಂಗ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲರಿಗೂ ಇಷ್ಟ ಆಯ್ತು. ಎದಕ್ಕಂದ್ರೆ ಈ ತರ ಮಾಡೋರ್ಲು ಕ್ರಿಯೇಟಿವ್ ಆಗಿ ಯಾರು ಇರ್ಲಿಲ್ಲ. ಒಬ್ಬೊಬ್ರಿಗೂ ಒಂದೊಂದ್ ತರ ಹಂಗ್ ಮಾಡ್ತಾ ಅದು ಇದಾಯ್ತು. ಇವೇನ್ ಆ ಟೈಮಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೂಡ ನಾನು ಮಾಡ್ಕೊಂಡಿರ್ಲಿಲ್ಲ. ಇವತ್ತಿನವರೆಗೂ ಕೂಡ ನಾನು ಅಡ್ವರ್ಟೈಸ್ಮೆಂಟ್ ಅನ್ನೋದೇ ಮಾಡ್ಕೊಂಡಿಲ್ಲ. ಎದಕ್ಕಂದ್ರೆ ನಾನ್ ನಂಬೋದು, ಎಷ್ಟು ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡ್ರು ನಮ್ ಕೆಲಸ ಚೆನ್ನಾಗಿದ್ರೆ ಅವರ್ ವರ್ಕ್ ಶುಡ್ ಬಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ನಾನು ಬಿಲೀವ್ ಮಾಡೋದು.